ಕನ್ಯಾ ರಾಶಿಯವರೇ ಗಮನಿಸಿ. ಮೇ 18ರಿಂದ 25 ನಿಮ್ಮ ಬದುಕನ್ನೇ ಬದಲಾಯಿಸಲಿವೆ ಈ ದಿನಗಳು. ನಮಸ್ಕಾರ ವೀಕ್ಷಕರೇ, ನಮ್ಮ ಈ ಆಧ್ಯಾತ್ಮಿಕ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನಿಮ್ಮ ಜಾತಕದ ರಹಸ್ಯಗಳು, ನವಗ್ರಹಗಳ ಪ್ರಭಾವ, ನಿಮ್ಮ ಬದುಕನ್ನೇ ಬದಲಾಯಿಸಬಲ್ಲ ಶಕ್ತಿಯುಳ್ಳ ದೈವಿಕ ಪರಿಹಾರಗಳು, ಭಗವಂತನ ಅನವರತ ಆಶೀರ್ವಾದ ಹಾಗೂ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಅತ್ಯಂತ ನಿರ್ಣಾಯಕ ವಿಷಯಗಳನ್ನು ನಿರಂತರವಾಗಿ ತಿಳಿದುಕೊಳ್ಳಲು ನೀವು ಬಯಸಿದ್ದರೆ ನಮ್ಮ ಚಾನೆಲ್ಗೆ ಈಗಲೇ ತಪ್ಪದೇ ಚಂದಾದಾರಮಾಗಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲೇ ಇರುವ ಗಂಟೆ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ. ಕನ್ಯಾ ರಾಶಿಯವರಿಗೆ ಪ್ರಸ್ತುತ ಸಮಯವು ಅತ್ಯಂತ ಕಠಿಣ ಹಾಗೂ ನಿರ್ಣಾಯಕವಾಗಿರುವುದರಿಂದ ಮುಂಬರುವ ದಿನಗಳು ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಲಿವೆ. ಈ ಅವಧಿಯಲ್ಲಿ ನಿಮಗೆ ನಿಜವಾಗಿ ಸಹಾಯಹಸ್ತ ಚಾಚುವವರು ಯಾರು? ನಿಮ್ಮ ಬೆನ್ನು ಹಿಂದೆ ನಿಂತು ನಿಮಗೆ ವಂಚನೆ ಮಾಡುವವರು ಯಾರು? ಯಾವ ಸುದಿನದಲ್ಲಿ ನಿಮ್ಮ ಅದೃಷ್ಟದ ಚಕ್ರವು ಸಕಾರಾತ್ಮಕವಾಗಿ ತಿರುಗಲಿದೆ? ಧನಲಾಭ, ಉದ್ಯೋಗದ ಉನ್ನತಿ ಹಾಗೂ ಕೌಟುಂಬಿಕ ಆರೋಗ್ಯದ ವಿಷಯದಲ್ಲಿ ಗ್ರಹಗಳು ಎಂತಹ ಆಟವಾಡಲಿವೆ? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಅತ್ಯಂತ ಸವಿಸ್ತಾರವಾಗಿ ವಿಶ್ಲೇಷಿಸಲಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಹತ್ವದ ವಿಡಿಯೋದ ಕೊನೆಯಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿರುವ ಸಕಲ ವಿಘ್ನಗಳನ್ನು, ಅಡೆತಡೆಗಳನ್ನು ಬುಡಸಮೇತ ಕಿತ್ತೆಸೆಯುವ ಶಕ್ತಿಯುಳ್ಳ ಒಂದು ದಿವ್ಯವಾದ ವಿಶೇಷ ಪರಿಹಾರವನ್ನು ತಿಳಿಸಿಕೊಡಲಿದ್ದೇವೆ. ಆದ್ದರಿಂದ ಈ ಮಹತ್ವದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸುವುದನ್ನು ಮರೆಯಬೇಡಿ. ಕನ್ಯಾ ರಾಶಿಯವರೇ, ನೀವು ಹೊರನೋಟಕ್ಕೆ ಅತ್ಯಂತ ಪ್ರಶಾಂತವಾಗಿ, ಮೌನಿಯಾಗಿ ಕಾಣಿಸಬಹುದು. ಆದರೆ ನಿಮ್ಮ ಮನದಾಳದಲ್ಲಿ ಮಾತ್ರ ಆಲೋಚನೆಗಳ ದೊಡ್ಡ ಬಿರುಗಾಳೆಯೇ ಸದಾ ಓಡುತ್ತಿರುತ್ತದೆ. ಪ್ರತಿಯೊಂದು ಸಣ್ಣ ವಿಷಯವನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸುವ ವಿಚಿತ್ರ ಸ್ವಭಾವ ನಿಮ್ಮದು. ಯಾರಾದರೂ ನಿಮ್ಮನ್ನು ನಂಬಿ ಬಂದರೆ ಅವರ ಹಿತಕ್ಕಾಗಿ ನೀವು ಎಂತಹ ತ್ಯಾಗಕ್ಕೂ ಸಿದ್ಧರಿರುತ್ತೀರಿ. ಆದರೆ ದುರದೃಷ್ಟವಶಾತ್ ಈ ಸ್ವಾರ್ಥಿ ಜಗತ್ತಿನಲ್ಲಿ ಕೆಲವರು ನಿಮ್ಮ ಈ ಕರುಣಾಮಯಿ ಗುಣವನ್ನೇ ನಿಮ್ಮ ದೌರ್ಬಲ್ಯವೆಂದು ಭಾವಿಸಿ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ನೀವು ಯಾರಿಗೆ ಕಷ್ಟಕಾಲದಲ್ಲಿ ಧಾವಿಸಿ ಸಹಾಯ ಮಾಡಿದ್ದೀರೋ ಅದೇ ವ್ಯಕ್ತಿಗಳು ನಿಮಗೆ ಕೊನೆಯಲ್ಲಿ ಬೆನ್ನುಮೂಳೆಗೆ ಚೂರಿ ಹಾಕುವ ಕೆಲಸ ಮಾಡುತ್ತಾರೆ. ಇದರಿಂದಾಗಿ ನೀವು ಸಮಾಜದ ಮುಂದೆ ಹಸನ್ಮುಖಿಯಾಗಿ ನಟಿಸಿದರೂ ನಿಮ್ಮ ಅಂತರಾಳದಲ್ಲಿ ಮರೆಯಲಾಗದ ಅಪಾರ ನೋವನ್ನು ಅಡಗಿಸಿಟ್ಟುಕೊಂಡಿರುತ್ತೀರಿ. ಕನ್ಯಾ ರಾಶಿಯವರಲ್ಲಿರುವ ಅತ್ಯಂತ ಶ್ರೇಷ್ಠ ಹಾಗೂ ಶ್ಲಾಘನೀಯ ಗುಣವೆಂದರೆ ನೀವು ಮಾಡುವ ಕೆಲಸದಲ್ಲಿ ತೋರುವ ಅಪ್ರತಿಮ ಪ್ರಾಮಾಣಿಕತೆ. ಪ್ರತಿಯೊಂದು ಕೆಲಸವನ್ನು ಪರಿಪೂರ್ಣವಾಗಿ ಮಾಡಬೇಕೆಂಬ ಛಲ ನಿಮ್ಮದು. ನಿಮ್ಮ ಈ ಕಾರ್ಯದಕ್ಷತೆಯನ್ನು ಕಂಡು ನಿಮ್ಮ ವಿರೋಧಿಗಳು ಸಹ ಆಶ್ಚರ್ಯಚಕಿತರಾಗುತ್ತಾರೆ. ಆದರೆ ಅದೇ ಹೊತ್ತಿಗೆ ನಿಮ್ಮಲ್ಲಿರುವ ಒಂದು ಪ್ರಮುಖ ದೌರ್ಬಲ್ಯವೆಂದರೆ ನೀವು ಅತಿಯಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೀರಿ. ಜೀವನದಲ್ಲಿ ಅತ್ಯಂತ ಸಣ್ಣ ಸಮಸ್ಯೆ ಎದುರಾದರೂ ಅದನ್ನು ಪರ್ವತದಷ್ಟು ದೊಡ್ಡದೆಂದು ಭಾವಿಸಿ ರಾತ್ರಿಯಿಡೀ ನಿದ್ರೆಯಿಲ್ಲದೆ ಅದರ ಬಗ್ಗೆಯೇ ಯೋಚಿಸಿ ನಿಮ್ಮ ಆರೋಗ್ಯವನ್ನು ನೀವೇ ಕೆಡಿಸಿಕೊಳ್ಳುತ್ತೀರಿ. ಪ್ರಸ್ತುತ ದಿನಗಳಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಬುಧನ ಪ್ರಭಾವವು ನಿಮ್ಮ ಮಾತಿನಲ್ಲಿ ಚತುರತೆಯನ್ನು ಹಾಗೂ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲಿದೆ. ಆದರೆ ಕರ್ಮಫಲದಾತನಾದ ಶನಿದೇವರ ವಕ್ರದೃಷ್ಟಿಯಿಂದಾಗಿ ನೀವು ಅಂದುಕೊಂಡ ಕೆಲಸಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳ್ಳದೆ ವಿಳಂಬವಾಗಲಿವೆ. ಅಂತಿಮ ಹಂತಕ್ಕೆ ತಲುಪಿದ ನಿಮ್ಮ ಯೋಜಿತ ಕಾರ್ಯಗಳು ಕೊನೆಯ ಕ್ಷಣದಲ್ಲಿ ಕೈಜಾರಿದಂತಹ ಅನುಭವ ನಿಮಗಾಗಬಹುದು. ಆದರೂ ದೇವಗುರು ಬೃಹಸ್ಪತಿಯ ಶುಭದೃಷ್ಟಿಯೂ ನಿಮ್ಮ ಮೇಲಿರುವುದರಿಂದ ಕೊನೆಯಲ್ಲಿ ಜಯವು ನಿಮ್ಮದೇ ಆಗಲಿದೆ. ಈ ದಿನಗಳಲ್ಲಿ ನೀವು ಯಾವುದೇ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮುನ್ನ 100 ಬಾರಿ ಯೋಚಿಸಬೇಕಾದ ಅನಿವಾರ್ಯತೆಯಿದೆ. ಯಾರನ್ನೂ ಅಷ್ಟು ಸುಲಭವಾಗಿ ಮತ್ತು ಅತಿ ವೇಗವಾಗಿ ನಂಬಲು ಹೋಗಬೇಡಿ. ವಿಶೇಷವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಮತ್ತು ಹಣಕಾಸಿನ ವಹಿವಾಟುಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಕುಟುಂಬದಲ್ಲಿ ನಿಮ್ಮ ಸಲಹೆಗಳಿಗೂ ಹಾಗೂ ಮಾತುಗಳಿಗೂ ಹೆಚ್ಚಿನ ಮೌಲ್ಯ ಮತ್ತು ಗೌರವ ದೊರೆಯಲಿದೆ. ನಿಮ್ಮನ್ನು ಈ ಹಿಂದೆ ಕಡೆಗಣಿಸಿದವರೇ ಈಗ ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಕೇಳುತ್ತಾ ನಿಮ್ಮ ಮಾರ್ಗದರ್ಶನಕ್ಕಾಗಿ ನಿಮ್ಮ ಬಳಿ ಬರಲಿದ್ದಾರೆ. ಈ ಸಮಯವು ನಿಮಗೆ ಒಂದು ರೀತಿಯ ಅಗ್ನಿಪರೀಕ್ಷೆ ಇದ್ದಂತೆ. ನೀವು ಯಾವುದೇ ಪರಿಸ್ಥಿತಿಯಲ್ಲೂ ತಾಳ್ಮೆ ಕಳೆದುಕೊಳ್ಳದೆ ನಿಂತರೆ ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಮಿಗಿಲಾದ ಅದ್ಭುತ ಫಲಿತಾಂಶಗಳು ನಿಮ್ಮ ಕೈ ಸೇರಲಿವೆ. ಬನ್ನಿ, ಈಗ ಗ್ರಹಗಳ ಈ ಮಹಾ ಸಂಚಾರವು ಕನ್ಯಾ ರಾಶಿಯ ಮೇಲೆ ಎಂತಹ ಪ್ರಭಾವ ಬೀರಲಿದೆ ಎಂಬುದನ್ನು ದಿನಗಳವಾರು ವಿವರವಾಗಿ ತಿಳಿಯೋಣ. ವಾರದ ಆರಂಭದ ದಿನಗಳಲ್ಲಿ ನಿಮ್ಮ ಮನಸ್ಸನ್ನು ಒಂದು ರೀತಿಯ ಅಜ್ಞಾತ ಚಿಂತೆ ಅಥವಾ ಅನಾಮಧೇಯ ಭಯವು ಕಾಡಲಿದೆ. ಭವಿಷ್ಯದಲ್ಲಿ ಏನೋ ಅನಾಹುತ ಸಂಭವಿಸಲಿದೆ ಎನ್ನುವ ವಿಚಿತ್ರ ಭ್ರಮೆ ನಿಮ್ಮನ್ನು ಆವರಿಸಬಹುದು. ಆದರೆ ಕನ್ಯಾ ರಾಶಿಯವರೇ, ನೀವು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ಈ ದಿನಗಳು ನಿಮಗೆ ಏಕಕಾಲದಲ್ಲಿ ಶುಭ ಹಾಗೂ ಅಶುಭ ಫಲಗಳನ್ನು ಮಿಶ್ರಿತವಾಗಿ ನೀಡಲಿವೆ. ಮುಂಜಾನೆಯ ಸಮಯದಲ್ಲಿ ಮನೆಯಲ್ಲಿ ಸಣ್ಣ ವಿಷಯಕ್ಕೆ ಶುರುವಾಗುವ ಕಿರಿಕಿರಿ ಇಡೀ ದಿನದ ವಾತಾವರಣವನ್ನು ಉದ್ವಿಗ್ನಗೊಳಿಸಬಹುದು. ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರ ನಡುವೆ ಅನಗತ್ಯ ತಪ್ಪು ತಿಳುವಳಿಕೆಗಳು ತಲೆದೋರಬಹುದು. ನೀವು ಒಳ್ಳೆಯ ಮನಸ್ಸಿನಿಂದ ಆಡುವ ಮಾತುಗಳನ್ನು ಸಂಗಾತಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ.
ಅದಕ್ಕಾಗಿಯೇ ಇಂದಿನ ದಿನ ನೀವು ನಿಮ್ಮ ನಾಲಿಗೆಯ ಮೇಲೆ ಕಠಿಣ ನಿಯಂತ್ರಣ ಹೊಂದಬೇಕು. ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಾತನಾಡಿದರೆ ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗಬಹುದು. ನೀವು ಸ್ವಲ್ಪ ಮಟ್ಟಿಗೆ ಸಂಯಮ ಕೈದುಕೊಂಡರೆ ಸಮಸ್ಯೆಯನ್ನು ಆರಂಭದಲ್ಲೇ ಚಿಮುಟಿ ಹಾಕಬಹುದು. ಉದ್ಯೋಗಸ್ಥರಿಗೆ ಇಂದು ಕಚೇರಿಯಲ್ಲಿ ಕೆಲಸದ ಹೊರೆ ಅತಿಯಾಗಿರಲಿದೆ. ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಷಣದ ಮನ್ನಣೆ ಅಥವಾ ಪ್ರಶಂಸೆ ಸಿಗದೇ ಹೋದರಿಂದ ಮನಸ್ಸಿಗೆ ತೀವ್ರ ನಿರಾಶೆಯಾಗಬಹುದು. ಆದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿ ಹಂತ ಹಂತವಾಗಿ ಸುಧಾರಿಸಲಿದೆ. ನಿಮ್ಮ ಕಾರ್ಯವೈಖರಿಯನ್ನು ಸೂಕ್ಷ್ಮವಾಗಿ ಗಮನಿಸುವ ಒಬ್ಬ ಪ್ರಭಾವಿ ವ್ಯಕ್ತಿಯು ನಿಮ್ಮ ಬಗ್ಗೆ ಅತ್ಯಂತ ಸಕಾರಾತ್ಮಕ ಅಭಿಪ್ರಾಯವನ್ನು ತಳೆಯಲಿದ್ದಾರೆ. ಇದು ನಿಮ್ಮ ಮುಂಬರುವ ಭವಿಷ್ಯಕ್ಕೆ ದೊಡ್ಡ ಬಲ ನೀಡಲಿದೆ. ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರು ಇಂದು ಹೆಜ್ಜೆ ಇಡುವಾಗ ಎಚ್ಚರವಾಗಿರಬೇಕು. ಯಾವುದೇ ಹೊಸ ಯೋಜನೆಗಳಿಗೆ ಬಂಡವಾಳ ಹೂಡುವುದು ಇದು ಸಕಾಲವಲ್ಲ. ಯಾರಾದರೂ ನಿಮಗೆ ಅಲ್ಪಾವಧಿಯಲ್ಲಿ ದೊಡ್ಡ ಲಾಭದ ಆಸೆ ತೋರಿಸಿದರೆ ಅದನ್ನು ಕುರುಡಾಗಿ ನಂಬಬೇಡಿ. ವಂಚನೆಗೆ ಒಳಗಾಗುವ ಭೀತಿಯಿದೆ. ಕೈಗೆ ಬರಬೇಕಿದ್ದ ಧನಾಗಮಕ್ಕೆ ಅನಿರೀಕ್ಷಿತವಾಗಿ ಒದಗಿ ಬರುವ ಖರ್ಚುಗಳು ತಣ್ಣೀರರಚಲಿವೆ. ಆರೋಗ್ಯದ ದೃಷ್ಟಿಯಿಂದ ತೀವ್ರ ತಲೆನೋವು, ಮಾನಸಿಕ ಅಶಾಂತಿ ಹಾಗೂ ಉದರಕ್ಕೆ ಅಂದರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಕಾಡಬಹುದು. ಹೊರಗಿನ ಮತ್ತು ಮಸಾಲೆಯುಕ್ತ ಆಹಾರ ಪದಾರ್ಥಗಳ ಸೇವನೆಯನ್ನು ಆದಷ್ಟು ವರ್ಜಿಸಿ. ರಾತ್ರಿ ತಡವಾಗಿ ಮಲಗುವ ಅಭ್ಯಾಸವನ್ನು ಬಿಡುವುದೊಳ್ಳೆಯದು. ಇಂದು ನೀವು ಜಗನ್ನಾಥನಾದ ಶ್ರೀ ವಿಷ್ಣುವಿನ ಸನ್ನಿಧಿಗೆ ಭೇಟಿ ನೀಡಿ ಹಳದಿ ಬಣ್ಣದ ಪುಷ್ಪಗಳಿಂದ ಅರ್ಚನೆ ಮಾಡಿಸಿದರೆ ಅಪಾರ ಮಾನಸಿಕ ನೆಮ್ಮದಿ ದೊರೆಯಲಿದೆ. ದೀನದಲಿತರಿಗೆ ಅಥವಾ ಹಸಿದವರಿಗೆ ಅನ್ನದಾನ ಮಾಡುವುದರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ಕರಗಲಿವೆ. ಇಂದು ಹಸಿರು ಬಣ್ಣದ ಉಡುಗೆಯನ್ನು ಧರಿಸುವುದರಿಂದ ನಿಮ್ಮ ಭಾಗ್ಯೋದಯವಾಗಲಿದೆ. ತದನಂತರ ಶನಿದೇವರ ಪ್ರಭಾವವು ನಿಮ್ಮ ರಾಶಿಯ ಮೇಲೆ ತೀವ್ರವಾಗಿ ಕೆಲಸ ಮಾಡಲಿದೆ. ಇಂದು ನೀವು ಕೈಗೆತ್ತುಕೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ವಿಳಂಬ ನೀತಿ ಎದುರಾಗಲಿದೆ. ಮುಂಜಾನೆಯಿಂದಲೇ ಮನಸ್ಸಿಗೆ ಏನೋ ಒಂದು ತರಹ ಭಾರ ಎನಿಸಲಿದೆ. ಒಳಗಿನ ಉದ್ವೇಗವು ನಿಮ್ಮನ್ನು ಕಾಡಲಿದೆ. ಆದರೆ ನೆನಪಿಡಿ, ಇದೆಲ್ಲವೂ ಕೇವಲ ತಾತ್ಕಾಲಿಕ ಪರಿಸ್ಥಿತಿಯಷ್ಟೇ. ಶನಿದೇವನು ನಿಮ್ಮ ಸಹನೆ ಮತ್ತು ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾನೆಯೇ ಹೊರತು ನಿಮಗೆ ಕೆಡುಕು ಮಾಡುತ್ತಿಲ್ಲ. ನೀವು ನಿಮ್ಮ ಕ್ರೋಧವನ್ನು ಹತೋಟಿಯಲ್ಲಿಟ್ಟುಕೊಂಡು ಮೌನಕ್ಕೆ ಶರಣಾದರೆ ಅಂತಿಮವಾಗಿ ಯಶಸ್ಸಿನ ಸಿಹಿ ನಿಮಗೆ ಸಿಗಲಿದೆ. ಕುಟುಂಬದಲ್ಲಿ ದೀರ್ಘಕಾಲದಿಂದ ನೆನೆಗುದಿಯಗೆ ಬಿದ್ದಿದ್ದ ಒಂದು ಗಂಭೀರ ವಿಷಯದ ಬಗ್ಗೆ ಚರ್ಚೆಗಳು ನಡೆಯಲಿದೆ. ಇಲ್ಲಿಯವರೆಗೆ ಮುಚ್ಚಿಟ್ಟಲಾಗಿದ್ದ ಕೆಲವು ಕಹಿ ಸತ್ಯಗಳು ಸಾರ್ವಜನಿಕವಾಗಿ ಹೊರಬರುವ ಸಾಧ್ಯತೆಗಳಿವೆ. ಆದರೂ ನೀವು ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಬುದ್ಧಿವಂತಿಕೆಯಿಂದ ಇಡೀ ಪರಿಸ್ಥಿತಿಯನ್ನು ತಿಳಿಗೊಳಿಸಲಿದ್ದೀರಿ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಅಂತಿಮವಾಗಿ ನಿಮ್ಮ ತೀರ್ಮಾನಕ್ಕೆ ತಲೆಬಾಗಲಿದ್ದಾರೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವ ನಿರುದ್ಯೋಗಿಗಳಿಗೆ ಇಂದು ಅತ್ಯಂತ ಆಶಾದಾಯಕ ಹಾಗೂ ಶುಭ ಸುದ್ದಿ ಲಭಿಸಲಿದೆ. ದೀರ್ಘಕಾಲದ ನಿಮ್ಮ ಪ್ರಯತ್ನಗಳಿಗೆ ಭಗವಂತನ ಕೃಪೆಯಿಂದ ಸಕಾರಾತ್ಮಕ ಫಲ ಸಿಗಲಿದೆ. ಉದ್ಯೋಗಸ್ಥರು ತಮ್ಮ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ವಿನಯದಿಂದ ಇರಬೇಕು. ನಿಮ್ಮ ಒಂದು ಸಣ್ಣ ತಪ್ಪು ನಡೆ ಕೂಡ ನಿಮ್ಮ ವೃತ್ತಿಜೀವನಕ್ಕೆ ಕಂಟಕ ತರಬಹುದು. ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಲ್ಲಿ ಸಿಲುಕಿಕೊಂಡಿದ್ದ ಹಳೆಯ ಬಾಕಿ ಹಣ ಮರಳಿ ಬರುವ ಸೂಚನೆಗಳಿವೆ. ಆದರೆ ಪಾಲುದಾರಿಕೆ ವ್ಯವಹಾರ ಮಾಡುವವರು ಸಹಚರರನ್ನು ಅಂಧವಾಗಿ ನಂಬಬೇಡಿ. ಯಾರೋ ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಬಗೆಯುವ ಸಾಧ್ಯತೆಗಳಿವೆ. ಇಂದು ನಿಮ್ಮ ಆರೋಗ್ಯದ ಕಡೆಗೆ ವಿಶೇಷ ಕಾಳಜಿ ವಹಿಸಬೇಕು. ವಿಶೇಷವಾಗಿ ಅತಿಯಾದ ಆಯಾಸ, ಕಾಲು ನೋವು ಹಾಗೂ ನಿದ್ರಾಹೀನತೆಯ ತೊಂದರೆಗಳು ನಿಮ್ಮನ್ನು ಕಾಡಲಿವೆ. ಶನಿಯ ಪ್ರಭಾವದಿಂದ ಮಾನಸಿಕ ಕಿರಿಕಿರಿ ಹೆಚ್ಚಾಗಲಿದೆ. ಅದಕ್ಕಾಗಿಯೇ ಇಂದು ಸಂಜೆಯ ವೇಳೆ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶುದ್ಧವಾದ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದು ಅತ್ಯಂತ ಶ್ರೇಯಸ್ಕರ. ಕಾಗೆಗಳಿಗೆ ಆಹಾರ ನೀಡುವುದರಿಂದ ಹಾಗೂ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಶನಿದೋಷದ ತೀವ್ರತೆ ಗಣನೀಯವಾಗಿ ಕಡಿಮೆಯಾಗಲಿದೆ. ಇಂದು ಯಾರೊಂದಿಗೂ ಅನಗತ್ಯ ವಾದವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಮೌನವೇ ನಿಮಗೆ ಶ್ರೀರಕ್ಷೆ. ಮುಂಬರುವ ದಿನಗಳು ಕನ್ಯಾ ರಾಶಿಯವರ ಬದುಕಿನಲ್ಲಿ ಹೊಸ ಭರವಸೆಯ ಕಿರಣಗಳನ್ನು ಮೂಡಿಸಲಿವೆ. ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಬೆಂಬಿಡದೆ ಕಾಡುತ್ತಿದ್ದ ಅಜ್ಞಾತ ಭಯ ಮತ್ತು ಆತಂಕಗಳು ನಿಧಾನವಾಗಿ ಕರಗಲಿವೆ. ಮುಂಜಾನೆಯಿಂದಲೇ ಮನೆಯಲ್ಲಿ ಮಂಗಳಕರವಾದ ಸುದ್ದಿಗಳು ಕೇಳಿಬರಲಿವೆ. ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸ ಕಾರ್ಯಗಳು ಭರದಿಂದ ಸಾಗಲಿವೆ. ಕೌಟುಂಬಿಕವಾಗಿ ಒಡಹುಟ್ಟಿದವರಿಂದ ಹಾಗೂ ಪೋಷಕರಿಂದ ಪೂರ್ಣ ಬೆಂಬಲ ಸಿಗಲಿದೆ. ನೀವು ಒಂಟಿತನದಿಂದ ಬಳಲುತ್ತಿದ್ದರೂ ನಿಮ್ಮ ಕಷ್ಟಕಾಲಕ್ಕೆ ಹೆಗಲು ಕೊಡುವ ನಿಜವಾದ ವ್ಯಕ್ತಿಗಳು ಇಂದು ನಿಮ್ಮ ಸನಿಹಕ್ಕೆ ಬರಲಿದ್ದಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮಾತುಗಳಿಗೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ನಿಕಟ ಸಂಬಂಧಿಕರೊಂದಿಗೆ ಇದ್ದ ಹಳೆಯ ಹಗೆತನ ಅಥವಾ ಭಿನ್ನಾಭಿಪ್ರಾಯಗಳು ಮಾತುಕತೆಯ ಮೂಲಕ ಸುಖಾಂತ್ಯಗೊಳ್ಳಲಿವೆ. ಪ್ರೇಮ ಜೀವನದಲ್ಲಿ ಇರುವವರಿಗೆ ಇಂದು ಅತ್ಯಂತ ಮಹತ್ವದ ದಿನ. ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಬಚ್ಚಿಟ್ಟಿದ್ದ ಪ್ರೇಮದ ಭಾವನೆಗಳು ಇಂದು ಹೊರಬರಲಿವೆ. ಕೆಲವರಿಗೆ ವಿವಾಹದ ವಿಷಯದಲ್ಲಿ ಮಂಗಳಕರ ವಾರ್ತೆ ಸಿಗಲಿದೆ. ಮನೆಯ ಹಿರಿಯರು ಸಹ ನಿಮ್ಮ ಪ್ರೇಮ ಸಂಬಂಧಕ್ಕೆ ಹಸಿರು ನಿಶಾನೆ ತೋರುವ ಬಲವಾದ ಲಕ್ಷಣಗಳಿವೆ. ಉದ್ಯೋಗಿಗಳಿಗೆ ಕಚೇರಿಯ ಒತ್ತಡದಿಂದ ಮುಕ್ತಿ ಸಿಗಲಿದ್ದು ನಿರಾಳತೆ ಅನುಭವಿಸಲಿದ್ದಾರೆ. ನೀವು ಈ ಹಿಂದೆ ಪಟ್ಟ ಕಠಿಣ ಶ್ರಮವನ್ನು ಗುರುತಿಸಿ ಮೇಲಧಿಕಾರಿಗಳು ನಿಮಗೆ ಪ್ರಶಂಸೆ ಹಾಗೂ ಸೌಲಭ್ಯಗಳನ್ನು ನೀಡಲಿದ್ದಾರೆ.
ಉದ್ಯಮಿಗಳಿಗೆ ಹೊಸ ವ್ಯಾಪಾರಿಕ ಒಪ್ಪಂದಗಳು ಲಭ್ಯವಾಗಲಿದ್ದು ಅವು ಮುಂಬರುವ ಭವಿಷ್ಯದಲ್ಲಿ ಭಾರೀ ಆರ್ಥಿಕ ಲಾಭ ತಂದುಕೊಡಲಿವೆ. ಆದಾಗ್ಯೂ ಹಣದ ವ್ಯವಹಾರದ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸದೆ ಎಲ್ಲೂ ಸಹಿ ಮಾಡಬೇಡಿ. ಯಾರನ್ನೂ ಆರ್ಥಿಕ ವಿಷಯದಲ್ಲಿ ಮಧ್ಯಸ್ಥಗಾರರನ್ನಾಗಿ ನಂಬಬೇಡಿ. ಆರೋಗ್ಯದ ಸ್ಥಿತಿ ಇಂದು ಉತ್ತಮವಾಗಿರಲಿದೆ, ಆದರೆ ಆಹಾರ ಕ್ರಮದಲ್ಲಿ ಶಿಸ್ತಿರಲಿ. ಇಲ್ಲದಿದ್ದರೆ ಗ್ಯಾಸ್ಟ್ರಿಕ್ ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳು ಎದುರಾಗಬಹುದು. ಮುಂಜಾನೆ ಸೂರ್ಯದೇವನಿಗೆ ಜರವನ್ನು ಅರ್ಪಿಸುವುದು ಅತ್ಯುತ್ತಮ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಅಥವಾ ಶ್ರವಣ ಮಾಡುವುದರಿಂದ ನಿಮ್ಮಲ್ಲಿ ಅದ್ಭುತ ಧೈರ್ಯ ಮೂಡಲಿದೆ. ಇಂದು ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ. ಇದರಿಂದ ಮನೆಯಲ್ಲಿರುವ ಸಕಲ ನಕಾರಾತ್ಮಕ ಶಕ್ತಿಗಳು ನಾಶವಾಗಲಿವೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ವಿವೇಕಯುಕ್ತ ನಿರ್ಧಾರವು ನಿಮ್ಮ ಇಡೀ ಭವಿಷ್ಯದ ಹಾದಿಯನ್ನೇ ಬದಲಾಯಿಸಲಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆತುರಪಡದೆ ಹಿರಿಯರ ಅನುಭವದ ಸಲಹೆಗಳನ್ನು ಪಡೆದು ಮುನ್ನಡೆಯಿರಿ. ಇನ್ನುಳಿದ ದಿನಗಳು ಕನ್ಯಾ ರಾಶಿಯವರ ಪಾಲಿಗೆ ಅತ್ಯಂತ ವಿಶಿಷ್ಟ ಹಾಗೂ ಸ್ಮರಣೀಯವಾಗಿರಲಿವೆ. ನಿಮ್ಮ ಮನಸ್ಸನ್ನು ದೀರ್ಘಕಾಲದಿಂದ ಕಾಡುತ್ತಿದ್ದ ನಕಾರಾತ್ಮಕ ಆಲೋಚನೆಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಮುಂಜಾನೆ ಎದ್ದುತ್ತಂತೆಯೇ ನಿಮ್ಮಲ್ಲಿ ಹೊಸದೊಂದು ಸಕಾರಾತ್ಮಕ ಶಕ್ತಿಯ ಸಂಚಲನವಾಗಲಿದೆ. ಸ್ಥಗಿತಗೊಂಡಿದ್ದ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳು ಚುರುಕುಗೊಳ್ಳಲಿವೆ. ವಿಶೇಷವಾಗಿ ವೃತ್ತಿ, ಧನಾಗಮನ ಹಾಗೂ ಕೌಟುಂಬಿಕ ರಂಗದಲ್ಲಿ ಅತ್ಯಂತ ಆಹ್ಲಾದಕರ ಬದಲಾವಣೆಗಳು ಸಂಭವಿಸಲಿವೆ. ಚಂದ್ರನ ಪ್ರಭಾವ ನಿಮ್ಮ ಮೇಲಿರುವುದರಿಂದ ನಿಮ್ಮ ಮನಸ್ಸು ತುಸು ಭಾವುಕಗೊಳ್ಳಬಹುದು. ಇದರಿಂದಾಗಿ ನೀವು ಸಣ್ಣ ವಿಷಯಗಳಿಗೂ ಅತಿಯಾಗಿ ಸ್ಪಂದಿಸುವ ಸಾಧ್ಯತೆಗಳಿವೆ. ಯಾರಾದರೂ ನಿಮ್ಮನ್ನು ನಿಂದಿಸಿದರೆ ಅಥವಾ ಕಟುವಾಗಿ ಮಾತನಾಡಿದರೆ ತಕ್ಷಣವೇ ಆವೇಶಕ್ಕೆ ಒಳಗಾಗಬೇಡಿ. ಇಂದಿನ ದಿನ ನೀವು ಪ್ರತಿಯೊಂದು ಸನ್ನಿವೇಶದಲ್ಲೂ ಪ್ರಶಾಂತವಾಗಿರುವುದು ಅತಿ ಮುಖ್ಯ. ಉದ್ಯೋಗಿಗಳಿಗೆ ವೃತ್ತಿಜೀವನದಲ್ಲಿ ಸುವರ್ಣ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಕಾರ್ಯದಕ್ಷತೆಯನ್ನು ಮೆಚ್ಚಿ ಸಂಸ್ಥೆಯು ನಿಮಗೆ ಉನ್ನತ ಹುದ್ದೆ ಹಾಗೂ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಡಲಿದೆ. ಕೆಲವಳಿಗೆ ಬಹುದಿನಗಳ ಕನಸಾದ ಬಡ್ತಿ ಹಾಗೂ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯಾಗುವ ಯೋಗವಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ವೇತನದ ಬಾಕಿ ಕೈ ಸೇರಲಿದೆ. ಉದ್ಯಮಿಗಳು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭಾಂಶವನ್ನು ಗಳಿಸಲಿದ್ದಾರೆ. ಹೊಸ ವ್ಯಕ್ತಿಗಳ ಪರಿಚಯವು ನಿಮ್ಮ ವ್ಯವಹಾರದ ವ್ಯಾಪ್ತಿಯನ್ನು ವಿಸ್ತರಿಸಲು ನೆರವಾಗಲಿದೆ. ಆದರೆ ನೆನಪಿಡಿ, ಹಣದ ವ್ಯವಹಾರದಲ್ಲಿ ಯಾರನ್ನೂ ಅತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಡಿ. ಕಣ್ಣು ಮುಚ್ಚಿ ಯಾವುದೇ ಒಪ್ಪಂದಗಳಿಗೆ ಒಪ್ಪಿಕೊಳ್ಳಬೇಡಿ. ಕೌಟುಂಬಿಕವಾಗಿ ಮನೆಯಲ್ಲಿ ಮದುವೆ, ಮುಂಜಿ ಅಥವಾ ಗೃಹಪ್ರವೇಶದಂತಹ ಶುಭ ಕಾರ್ಯಕ್ರಮಗಳ ರೂಪುರೇಷೆಗಳು ಸಿದ್ಧವಾಗಲಿವೆ. ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕಂಡು ಹೆತ್ತವರ ಮನಸ್ಸು ಹೆಮ್ಮೆಯಿಂದ ಬೀಗಲಿದೆ. ದೀರ್ಘಕಾಲದಿಂದ ಕೌಟುಂಬಿಕವಾಗಿ ದೂರವಾಗಿದ್ದ ಹತ್ತಿರದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಸನಿಹಕ್ಕೆ ಬರಲಿದ್ದಾರೆ. ಆರೋಗ್ಯದ ವಿಷಯದಲ್ಲಿ ತುಸು ಹವಾಮಾನ ವೈಪರೀತ್ಯದಿಂದಾಗಿ ಗಂಟಲಿನ ಇನ್ಫೆಕ್ಷನ್ ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ತಣ್ಣಗಿನ ಪದಾರ್ಥಗಳ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ. ಇಂದು ಪರಮಶಿವನ ಸನ್ನಿಧಿಗೆ ಭೇಟಿ ನೀಡಿ ಶುದ್ಧ ಹಾಲಿನಿಂದ ಅಥವಾ ಜಲದಿಂದ ದೇವನಿಗೆ ಅಭಿಷೇಕ ಮಾಡಿಸುವುದು ಅತ್ಯಂತ ಶ್ರೇಷ್ಠ. ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಭಕ್ತಿಯಿಂದ 108 ಬಾರಿ ಜಪಿಸುವುದರಿಂದ ಮನಸ್ಸಿನ ಸಕಲ ವಿಕಾರಗಳು ದೂರವಾಗಿ ಶಾಂತಿ ನೆಲೆಸಲಿದೆ. ಇಂದು ನೀವು ಮಾಡುವ ಪ್ರತಿಯೊಂದು ಸತ್ಕಾರ್ಯವೂ ನಿಮ್ಮ ಭವಿಷ್ಯದ ಬದುಕಿಗೆ ಮಹತ್ತರವಾದ ಪುಣ್ಯಫಲವನ್ನು ತಂದುಕೊಡಲಿದೆ. ಕನ್ಯಾ ರಾಶಿಯವರೇ, ನೀವು ಹೊರನೋಟಕ್ಕೆ ಎಷ್ಟೇ ಕಟ್ಟುನಿಟ್ಟಾಗಿ ಅಥವಾ ಕಠಿಣವಾಗಿ ಕಂಡರೂ ಅಂತರಾಳದಲ್ಲಿ ನೀವು ಅತ್ಯಂತ ಕೋಮಲ ಹಾಗೂ ಮುಗ್ಧ ಹೃದಯದವರು. ನಿಮ್ಮವರನ್ನು ನೀವು ಯಾವುದೇ ಸ್ವಾರ್ಥವಿಲ್ಲದೆ ಪ್ರಾಮಾಣಿಕವಾಗಿ ಪ್ರೀತಿಸುತ್ತೀರಿ. ಆದರೆ ನಿಮ್ಮಲ್ಲಿರುವ ಒಂದು ಕೊರತೆಯೆಂದರೆ ನಿಮ್ಮ ಪ್ರೀತಿ ಅಥವಾ ಭಾವನೆಗಳನ್ನು ಎದುರಿಗಿರುವವರಿಗೆ ಸರಿಯಾದ ಪದಗಳಲ್ಲಿ ವ್ಯಕ್ತಪಡಿಸಲು ನಿಮಗೆ ಬರುವುದಿಲ್ಲ. ಇದೇ ಕಾರಣಕ್ಕಾಗಿ ಅನೇಕ ಬಾರಿ ನಿಮ್ಮ ಆಪ್ತರೇ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಿಮ್ಮಿಂದ ದೂರವಾಗುತ್ತಾರೆ. ಮುಂಬರುವ ಈ ದಿನಗಳಲ್ಲಿ ನಿಮ್ಮ ಕುಟುಂಬ ಹಾಗೂ ಪ್ರೇಮ ಜೀವನದಲ್ಲಿ ಕೆಲವು ಕ್ರಾಂತಿಕಾರಿ ಪಲ್ಲಟಗಳು ಕಂಡುಬರಲಿವೆ. ವಿಶೇಷವಾಗಿ ನೀವು ದೀರ್ಘಕಾಲದಿಂದ ಮನಸ್ಸಿನಲ್ಲೇ ಹೂತು ಹಾಕಿದ್ದ ನೋವು, ಯಾತನೆಗಳು ಇಂದು ಅಪ್ರಯತ್ನವಾಗಿ ಹೊರಬರಲಿವೆ. ನಿಮ್ಮ ಮನದ ಭಾರವನ್ನು ಯಾರ ಕಡೆಯಾದರೂ ಹೇಳಿಕೊಂಡು ಹಗುಲಾಗಬೇಕೆಂಬ ಹಂಬಲ ನಿಮ್ಮದಾಗಲಿದೆ. ಹಿಂದೆ ಪತಿ ಪತ್ನಿಯರ ನಡುವೆ ನಡೆದಿದ್ದ ಸಣ್ಣ ಪುಟ್ಟ ಕಹಿ ಘಟನೆಗಳು ಮತ್ತೆ ನೆನಪಿಗೆ ಬಂದು ಮನಸ್ಸನ್ನು ಕೊರೆಯಬಹುದು. ಆದರೆ ಈ ಬಾರಿ ಪರಿಸ್ಥಿತಿ ನಿಮ್ಮ ಹತೋಟದಲ್ಲಿರಲಿದೆ. ನೀವು ನಿಮ್ಮ ಮಾತಿನ ವೇಗವನ್ನು ಕಡಿಮೆ ಮಾಡಿ ಮೌನ ವಹಿಸಿದರೆ ಸಮಸ್ಯೆಯು ಶಾಶ್ವತವಾಗಿ ಪರಿಹಾರವಾಗಲಿದೆ. ಮನೆಯಲ್ಲಿರುವ ವಯೋವೃದ್ಧರ ಹಾಗೂ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ನಿಗಾವಹಿಸಿ. ಕುಟುಂಬದ ಹಿತದೃಷ್ಟಿಯಿಂದ ನೀವೊಂದು ಕಠಿಣ ಹಾಗೂ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಲಿದೆ. ಆ ತೀರ್ಮಾನದಲ್ಲಿ ನಿಮ್ಮ ಆಲೋಚನೆಗಳಿಗೆ ಇಡೀ ಕುಟುಂಬವೇ ಬೆಂಬಲವಾಗಿ ನಿಲ್ಲಲಿದೆ. ದೀರ್ಘಕಾಲದ ನಂತರ ನಿಮ್ಮ ತ್ಯಾಗ ಮತ್ತು ಪರಿಶ್ರಮವನ್ನು ನಿಮ್ಮವರು ಗುರುತಿಸಿ ನಿಮಗೆ ಗೌರವ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇದು ಅತ್ಯಂತ ಸೂಕ್ತವಾದ ಸಮಯ.
ಮನೆಯಲ್ಲಿ ನಿಮ್ಮ ಪ್ರೇಮದ ವಿಷಯವನ್ನು ಪ್ರಸ್ತಾಪಿಸಲು ಇದ್ದ ಹಿಂಜರಿಕೆ ದೂರವಾಗಲಿದೆ. ಗ್ರಹಗಳ ಶುಭಸ್ಥಾನವನ್ನು ಗಮನಿಸಿದರೆ ನೀವು ಧೈರ್ಯದಿಂದ ಮುನ್ನಡೆದರೆ ನಿಮ್ಮ ಪ್ರೇಮಕ್ಕೆ ಮದುವೆಯ ಭಾಗ್ಯ ಸಿಗುವ ಸಾಧ್ಯತೆಗಳು ನಿಶ್ಚಿತವಾಗಿವೆ. ಆದಾಗ್ಯೂ ಆತುರಪಟ್ಟು ಯಾವುದೇ ಹೆಜ್ಜೆ ಇಡಬೇಡಿ. ಹಳೆಯ ಪ್ರೀತಿಯ ನೆನಪುಗಳು ಕೆಲವು ಕನ್ಯಾ ರಾಶಿಯವರನ್ನು ಮತ್ತೆ ಕಾಡಬಹುದು. ಗತಕಾಲದ ಕಹಿ ನೆನಪುಗಳನ್ನು ಮರೆಯಲಾಗದೆ ಕೊರಗುತ್ತಿದ್ದವರಿಗೆ ಈ 4 ದಿನಗಳಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರುವ ಮಾನಸಿಕ ಸ್ಥಿರತೆ ಸಿಗಲಿದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ವೃತ್ತಿಜೀವನದಲ್ಲಿ ಅದ್ಭುತ ಯಶಸ್ಸು ಲಭಿಸಲಿದೆ. ಕುಟುಂಬ ಸಮೇತರಾಗಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿಗಳು ನಾಶವಾಗಲಿವೆ. ವಿಶೇಷವಾಗಿ ನೀವು ಶನಿವಾರ ಅಥವಾ ಸೋಮವಾರದಂದು ಕುಟುಂಬದವರೊಂದಿಗೆ ಹನುಮಂತನ ಅಥವಾ ಶಿವನ ಸನ್ನಿಧಿಗೆ ಭೇಟಿ ನೀಡಿದರೆ ಕೌಟುಂಬಿಕ ಕಲಹಗಳು ಶಾಶ್ವತವಾಗಿ ಮುಕ್ತಾಯಗೊಳ್ಳಲಿವೆ. ಈ ಅವಧಿಯಲ್ಲಿ ನೀವು ಆಡುವ ಪ್ರತಿಯೊಂದು ಪದವೂ ಅತ್ಯಂತ ಜಾಗರೂಕತೆಯಿಂದ ಕೂಡಿರಲಿ, ಏಕೆಂದರೆ ನಿಮ್ಮ ಮಾತುಗಳು ಒಬ್ಬರಿಗೆ ಬದುಕುವ ಧೈರ್ಯವನ್ನು ನೀಡಬಹುದು ಅಥವಾ ಅವರ ಮನಸ್ಸನ್ನು ಆಳವಾಗಿ ಗಾಯಗೊಳಿಸಬಹುದು. ಕನ್ಯಾರಾಶಿಯವರೇ, ನೀವು ಬದುಕಿನಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ ನಿಮಗೆ ಸಿಗಬೇಕಾದ ಫಲಿತಾಂಶಗಳು ಅತಿ ವಿಳಂಬವಾಗಿ ಸಿಗುತ್ತವೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ರಾಶಿಯ ಮೇಲೆ ಶನಿದೇವರ ಗಾಢವಾದ ಪ್ರಭಾವವಿರುವುದು. ಆದರೆ ಒಂದು ಸತ್ಯ ನೆನಪಿಡಿ, ನೀವು ಎದುರಿಸಿದ ಯಾವುದೇ ಕಷ್ಟ ಅಥವಾ ಪಟ್ಟ ಶ್ರಮ ಎಂದಿಗೂ ನಿರರ್ಥಕವಾಗುವುದಿಲ್ಲ. ಈ ದಿನಗಳಲ್ಲಿ ನಿಮ್ಮ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಕೆಲವು ಮಹತ್ತರ ಬದಲಾವಣೆಗಳು ಗಾಳಿಯಂತೆ ಬೀಸಲಿವೆ. ದೀರ್ಘಕಾಲದಿಂದ ಕೈಜಾರಿ ಹೋಗಿದ್ದ ಸುವರ್ಣ ಅವಕಾಶಗಳು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಉದ್ಯೋಗಾಕಾಂಕ್ಷಿಗಳಿಗೆ ಅತ್ಯಂತ ಆಶಾದಾಯಕ ಹಾಗೂ ಮಂಗಳಕರ ವಾರ್ತೆಗಳು ಲಭಿಸಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂದರ್ಶನಗಳು ಹಾಗೂ ಸರ್ಕಾರಿ ಉದ್ಯೋಗಕ್ಕಾಗಿ ಶ್ರಮಿಸುತ್ತಿರುವ ಯುವಕ ಯುವತಿಯರಿಗೆ ಈ ಸಮಯ ಅತ್ಯಂತ ಅನುಕೂಲಕರ ಹಾಗೂ ಸುವರ್ಣಮಯವಾಗಿದೆ. ಆದರೆ ಈಗಾಗಲೇ ವೃತ್ತಿಯಲ್ಲಿರುವ ಉದ್ಯೋಗಿಗಳಿಗೆ ಇದು ಒಂದು ರೀತಿಯ ಕಠಿಣ ಪರೀಕ್ಷಾ ಅವಧಿಯಾಗಿದೆ. ಕಚೇರಿಯಲ್ಲಿ ಕೆಲಸದ ಒತ್ತಡವು ಮಿತಿಮೀರಲಿದೆ. ನಿಮ್ಮ ಸಾಮರ್ಥ್ಯಕ್ಕೂ ಮಿಗಿಲಾದ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲಿಗೆ ವಹಿಸಬಹುದು. ಆರಂಭದಲ್ಲಿ ಇದು ನಿಮಗೆ ಒಂದು ದೊಡ್ಡ ಹೊರೆಯಾಗಿ ಕಂಡರೂ ಮುಂಬರುವ ದಿನಗಳಲ್ಲಿ ಇದೇ ನಿಮ್ಮ ಉನ್ನತ ಹುದ್ದೆಯ ಬಡ್ತಿಗೆ ಮುಖ್ಯ ರಸ್ತೆಯಾಗಲಿದೆ. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಅತಿಯಾದ ಆವೇಶ ಅಥವಾ ಕೋಪವನ್ನು ಪ್ರದರ್ಶಿಸಬೇಡಿ. ಸಿಟ್ಟಿನಿಂದ ವರ್ತಿಸಿದರೆ ನಿಮ್ಮ ವೃತ್ತಿಗೆ ಕಂಟಕ ಬರಬಹುದು. ನಿಮ್ಮ ಬುದ್ಧಿವಂತಿಕೆ ಹಾಗೂ ಚಾತುರ್ಯದಿಂದ ಇಡೀ ಪರಿಸ್ಥಿತಿಯನ್ನು ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳುವ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ಉದ್ಯಮಿಗಳಿಗೆ ಈ ಸಮಯವು ಮಂದಗತಿಯಲ್ಲಾದರೂ ಸ್ಥಿರವಾದ ಲಾಭಾಂಶವನ್ನು ತಂದುಕೊಡಲಿದೆ. ಮಾರುಕಟ್ಟೆಯಲ್ಲಿ ಹಿರಿದು ಹೋಗಿದ್ದ ಹಳೆಯ ಬಾಕಿ ವಸೂಲಾಗಲಿದೆ. ಆದರೆ ಹೊಸ ಉದ್ಯಮಗಳಿಗೆ ಬಂಡವಾಳ ಹೂಡುವ ಮುನ್ನ ಎಚ್ಚರವಿರಲಿ. ಯಾರೋ ಅಪರಿಚಿತರು ನಿಮಗೆ ಅಲ್ಪಾವಧಿಯಲ್ಲಿ ಕೋಟಿಗಟ್ಟಲೆ ಲಾಭದ ಆಸೆ ತೋರಿಸಿದರೆ ಅದನ್ನು ನಂಬಿ ಹಣ ಕಳೆದುಕೊಳ್ಳಬೇಡಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಉದ್ಯಮದ ಸಂಪೂರ್ಣ ಉಸ್ತುವಾರಿಯನ್ನು ನೀವೇ ಸ್ವತಃ ವಹಿಸಿಕೊಳ್ಳುವುದು ಅತೀ ಸುರಕ್ಷಿತ. ಯಾವುದೇ ರೀತಿಯ ಲೀಗಲ್ ದಾಖಲೆಗಳಿಗೆ ಸಹಿ ಹಾಕುವಾಗ ಪ್ರತಿಯೊಂದು ಸಾಲನ್ನು ಓದಿ ನೋಡಿ. ಆರ್ಥಿಕವಾಗಿ ಈ ದಿನಗಳು ಮಿಶ್ರ ಫಲವನ್ನು ನೀಡಲಿವೆ. ಕೈಗೆ ಹಣ ಬಂದರೂ ಸಹ ಖರ್ಚುಗಳು ದುಪ್ಪಟ್ಟಾಗಲಿವೆ. ಕುಟುಂಬದ ತುರ್ತು ಅಗತ್ಯಗಳು, ವೈದ್ಯಕೀಯ ವೆಚ್ಚಗಳು ಅಥವಾ ಹಳೆಯ ಸಾಲಗಳ ಮರುಪಾವತಿಗಾಗಿ ಬಂದ ಹಣವೆಲ್ಲ ನೀರಿನಂತೆ ಖರ್ಚಾಗಬಹುದು. ಆದಾಗವೂ ದೇವಗುರು ಬೃಹಸ್ಪತಿಯ ಕೃಪೆ ನಿಮ್ಮ ಮೇಲಿರುವುದರಿಂದ ನೀವು ಕೊನೆಯ ಕ್ಷಣದಲ್ಲಿ ಮತ್ತೆ ಆರ್ಥಿಕವಾಗಿ ಗಟ್ಟಿಯಾಗಿ ಎದ್ದು ನಿಲ್ಲಲಿದ್ದೀರಿ. ಭವಿಷ್ಯದಲ್ಲಿ ಸ್ವಂತ ಮನೆ ಅಥವಾ ವಾಹನ ಖರೀದಿಸುವ ನಿಮ್ಮ ದೀರ್ಘಕಾಲದ ಕನಸಿಗೆ ಈಗ ಚಾಲನೆ ಸಿಗಲಿದೆ. ಈ ದಿನಗಳಲ್ಲಿ ಬುಧಗ್ರಹಕ್ಕೆ ಸಂಬಂಧಿಸಿದ ದೈವಿಕ ಪರಿಹಾರಗಳನ್ನು ಮಾಡುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಲಿವೆ. ಹಸಿರು ಹೆಸರು ಕಾಳನ್ನು ದಾನ ಮಾಡಿ. ಶಾಲೆಗೆ ಹೋಗುವ ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು ಅಥವಾ ವಿದ್ಯಾಭ್ಯಾಸದ ಸಾಮಗ್ರಿಗಳನ್ನು ಉಡುಗೊರೆಯಾಗಿ ನೀಡಿ. ಬುಧವಾರದ ದಿನ ಓಂ ಬಂ ಬುಧಾಯ ನಮಃ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಹಾದಿಯಲ್ಲಿದ್ದ ಸಕಲ ದಾರಿದ್ರ್ಯಗಳು ನಿಧಾನವಾಗಿ ಮಾಯವಾಗಲಿವೆ. ಕನ್ಯಾರಾಶಿಯವರೇ, ನೀವು ಹೊರಗೆ ಎಷ್ಟೇ ಧೈರ್ಯಶಾಲಿಯಂತೆ ನಟಿಸಿದರೂ ಅಂತರಾಳದಲ್ಲಿ ಅತಿಯಾದ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿರುತ್ತೀರಿ. ಎಲ್ಲಾ ವಿಷಯಗಳನ್ನು ಅತಿಯಾಗಿ ಯೋಚಿಸುವುದು ನಿಮ್ಮ ಹುಟ್ಟು ಸ್ವಭಾವ. ಮುಂಬರುವ ಈ ದಿನಗಳಲ್ಲಿ ನಿಮ್ಮ ಈ ನಕಾರಾತ್ಮಕ ಆಲೋಚನಾ ಶೈಲಿಯು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ನೇರ ಪ್ರಭಾವ ಬೀರಲಿದೆ. ಈ ಅವಧಿಯಲ್ಲಿ ನಿಮ್ಮ ದೇಹಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಅಪಾರವಾದ ವಿಶ್ರಾಂತಿಯ ಅಗತ್ಯವಿದೆ.
ಪ್ರತಿಯೊಂದು ಸಣ್ಣ ಸಮಸ್ಯೆಯನ್ನು ದೊಡ್ಡದಾಗಿ ಊಹಿಸಿಕೊಳ್ಳುವುದರಿಂದ ನೀವು ತೀವ್ರ ನಿದ್ರಾಹೀನತೆಯಿಂದ ಬಳಲುವ ಸಾಧ್ಯತೆಗಳಿವೆ. ಇದರಿಂದಾಗಿ ಮೈಗ್ರೇನ್ ತಲೆನೋವು, ತೀವ್ರ ಒತ್ತಡ, ಹೊಟ್ಟೆಯ ಉರಿ ಮತ್ತು ಗ್ಯಾಸ್ಟ್ರಿಕ್ನಿಂದ ಉಂಟಾಗುವ ದೈಹಿಕ ಆಯಾಸ ನಿಮ್ಮನ್ನು ಜರ್ಜರಿತಗೊಳಿಸಬಹುದು. ಶನಿಯ ಪ್ರಭಾವ ನಿಮ್ಮ ಮೇಲಿರುವುದರಿಂದ ಇಡೀ ದೇಹದಲ್ಲಿ ಒಂದು ರೀತಿಯ ನಿಶ್ಶಕ್ತಿ ಅಥವಾ ದೌರ್ಬಲ್ಯವನ್ನು ನೀವು ಅನುಭವಿಸಲಿದ್ದೀರಿ. ಮುಂಜಾನೆ ನಿದ್ರೆಯಿಂದ ಎದ್ದ ತಕ್ಷಣವೇ ಇಡೀ ದೇಹ ಭಾರವಾದಂತೆ ದಣಿದಂತೆ ಅನಿಸಬಹುದು. ಕೆಲವರಿಗೆ ಕೀಳು ನೋವು, ಕಾಲಿನ ಸೆಳೆತ ಅಥವಾ ನರಗಳ ದೌರ್ಬಲ್ಯ ಕಾಡಬಹುದು. ನಿಮ್ಮ ಆರೋಗ್ಯವನ್ನು ನೀವು ನಿರ್ಲಕ್ಷಿಸಿದರೆ ಸಣ್ಣ ಕಾಯಿಲೆಯು ಭವಿಷ್ಯದಲ್ಲಿ ದೊಡ್ಡ ಆಸ್ಪತ್ರೆಯ ವೆಚ್ಚಕ್ಕೆ ದಾರಿ ಮಾಡಿಕೊಡಬಹುದು. ಆದ್ದರಿಂದ ಹೊರಗಿನ ಜಂಕ್ ಫುಡ್ ಸೇವನೆಯನ್ನು ಸಂಪೂರ್ಣ ನಿಲ್ಲಿಸಿ. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವಿಸಿ. ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ. ರಾತ್ರಿ ತಡವಾಗಿ ಮೊಬೈಲ್ ವೀಕ್ಷಿಸುವ ಅಥವಾ ಎಚ್ಚರವಿರುವ ಕೆಟ್ಟ ಅಭ್ಯಾಸವನ್ನು ಬಿಡಿ, ಏಕೆಂದರೆ ಪ್ರಸ್ತುತ ನಿಮ್ಮ ದೇಹಕ್ಕೆ ಪೂರ್ಣ ಪ್ರಮಾಣದ ವಿಶ್ರಾಂತಿಯ ಅಗತ್ಯವಿದೆ. ಮಾನಸಿಕವಾಗಿ ನೀವು ಅತ್ಯಂತ ಗಟ್ಟಿಯಾಗಿರಬೇಕು. ಯಾರೋ ಆಡಿದ ನಿಂದನೆಯ ಮಾತುಗಳನ್ನು ಹೃದಯಕ್ಕೆ ಹಚ್ಚಿಕೊಂಡು ಕಣ್ಣೀರಿಡಬೇಡಿ. ಮನಸ್ಸನ್ನು ಪ್ರಶಾಂತವಾಗಿಡಲು ಮುಂಜಾನೆ ಪ್ರಾರ್ಥನೆ ಅಥವಾ ಧ್ಯಾನದ ಮೊರೆ ಹೋಗಿ. ಮನೆಯ ದೇವರ ಕೋಣೆಯಲ್ಲಿ ನಿರಂತರವಾಗಿ ದೀಪಾರಾಧನೆ ಮಾಡಿ. ಶಿವನಾಮ ಸ್ಮರಣೆ ಅಥವಾ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಶ್ರವಣ ಮಾಡುವುದರಿಂದ ನಿಮ್ಮ ಆತ್ಮಬಲವು ಕೋಟ್ಯಾಂತರ ಪಟ್ಟು ವೃದ್ಧಿಯಾಗಲಿದೆ. ಈ ದಿನಗಳಲ್ಲಿ ನಿಮಗೆ ಅತಿಯಾದ ಒಂಟಿತನ ಕಾಡಬಹುದು. ಅಂತಹ ಸಮಯದಲ್ಲಿ ನಿಮ್ಮ ನೋವನ್ನು ನಿಮ್ಮಲ್ಲೇ ಹೂತು ಹಾಕದೆ ಕುಟುಂಬದ ಸದಸ್ಯರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ. ಕನ್ಯಾರಾಶಿಯವರಲ್ಲಿ ಕೆಲವರು ಈ ಅವಧಿಯಲ್ಲಿ ಹಳೆಯ ಕಹಿ ನೆನಪುಗಳನ್ನು ನೆನಪಿಸಿಕೊಂಡು ದುಃಖದ ಕಡಲಿನಲ್ಲಿ ಮುಳುಗಬಹುದು. ಹಿಂದೆ ನಿಮಗೆ ಆಪ್ತರೇ ಮಾಡಿದ ದ್ರೋಹಗಳು, ಸಾರ್ವಜನಿಕವಾಗಿ ಆದ ಅವಮಾನಗಳು ನಿಮ್ಮ ಕಣ್ಣು ಮುಂದೆ ಬಂದು ಹೋಗಬಹುದು. ಆದರೆ ಒಂದು ಸತ್ಯ ನೆನಪಿಡಿ, ಕಾಲವು ಎಲ್ಲದಕ್ಕೂ ಮದ್ದಾಗಲಿದೆ. ನಿಮ್ಮ ಬದುಕಿನಲ್ಲಿ ಸದಾ ಕೆಟ್ಟ ದಿನಗಳೇ ಇರುವುದಿಲ್ಲ. ಈ ಕಠಿಣ ಪರಿಸ್ಥಿತಿಯಲ್ಲಿ ನೀವು ಧೈರ್ಯದಿಂದ ಮುನ್ನಡೆದರೆ ಮುಂಬರುವ ಭವಿಷ್ಯದಲ್ಲಿ ಅತ್ಯಂತ ಸುಂದರವಾದ ದಿನಗಳನ್ನು ನೀವು ನೋಡಲಿದ್ದೀರಿ. ಪ್ರತಿದಿನ ಮುಂಜಾನೆ ಸ್ವಲ್ಪ ಸಮಯ ಪ್ರಕೃತಿಯ ಮಡಿಲಿನಲ್ಲಿ ನಡಿಗೆ ಹಾಗೂ ಯೋಗಾಭ್ಯಾಸ ಮಾಡಿ. ಇದು ನಿಮ್ಮ ಒಳಗಿನ ಅಜ್ಞಾತ ಭಯವನ್ನು ಸಂಪೂರ್ಣವಾಗಿ ನಿವಾರಿಸಲಿದೆ. ಕನ್ಯಾರಾಶಿಯವರೇ, ಈ ದಿನಗಳಲ್ಲಿ ಗ್ರಹಗಳ ಪ್ರಭಾವವು ನಿಮಗೆ ತುಸು ಕಠಿಣ ಹಾಗೂ ಪರೀಕ್ಷಾತ್ಮಕವಾಗಿದ್ದರೂ ಭಗವಂತನ ದಿವ್ಯ ಕೃಪಾಕಟಾಕ್ಷವು ನಿಮ್ಮನ್ನು ಸದಾ ಒಂದು ಗೂರಾಣಿಯಂತೆ ರಕ್ಷಿಸಲಿದೆ. ನೀವು ಕೆಲವು ಸಣ್ಣ ಆಧ್ಯಾತ್ಮಿಕ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಬದುಕಿನ ಸಕಲ ವಿಘ್ನಗಳು ಕರಗಿ ಹೋಗಲಿವೆ. ವಿಶೇಷವಾಗಿ ಬುಧ ಮತ್ತು ಶನಿ ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ತೀವ್ರವಾಗಿರುವುದರಿಂದ ಆ ಗ್ರಹಗಳನ್ನು ಶಾಂತಗೊಳಿಸುವ ಪರಿಹಾರಗಳನ್ನು ಮಾಡುವುದು ಅತ್ಯಂತ ಪ್ರಶಸ್ತ. ಈ ಅವಧಿಯಲ್ಲಿ ನೀವು ಭೇಟಿ ನೀಡಲೇಬೇಕಾದ ಪುಣ್ಯಕ್ಷೇತ್ರಗಳೆಂದರೆ ಪರಮಶಿವನ ಸನ್ನಿಧಿ, ನವಗ್ರಹ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಮಹಾವಿಷ್ಣುವಿನ ಮಂದಿರ. ಈ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಸಿಗಲಿದೆ. ಶನಿವಾರದ ದಿನದಂದು ನೀವು ಹನುಮಂತನ ಗುಡಿಗೆ ತೆರಳಿ ಶುದ್ಧ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸಾವನ್ನು ಪಠಿಸಿದರೆ ಶನಿದೋಷದ ಸಕಲ ನಕಾರಾತ್ಮಕ ಪ್ರಭಾವಗಳು ನಾಶವಾಗಲಿವೆ. ಮನೆಯ ಮಹಡಿಯ ಮೇಲೆ ಕಾಗೆಗಳಿಗೆ ಅನ್ನ ನೀಡುವುದರಿಂದ ಪಿತೃದೋಷಗಳು ನಿವಾರಣೆಯಾಗಲಿವೆ. ಸೋಮವಾರದ ಶುಭ ಮುಹೂರ್ತದಲ್ಲಿ ಶಿವನಿಗೆ ಪಂಚಾಮೃತ ಅಭಿಷೇಕ ಅಥವಾ ಜಲಾಭಿಷೇಕ ಮಾಡಿಸುವುದರಿಂದ ಕೌಟುಂಬಿಕ ಕಲಹಗಳು ಶಮನವಾಗಲಿವೆ. ಬುಧವಾರದಂದು ಅನಾಥಾಶ್ರಮದ ಬಡಮಕ್ಕಳಿಗೆ ಪುಸ್ತಕ, ಪೆನ್ನು ಅಥವಾ ಶಾಲಾ ಸಾಮಗ್ರಿಗಳನ್ನು ದಾನ ಮಾಡುವುದರಿಂದ ಬುಧಗ್ರಹದ ಕೃಪೆ ಹೆಚ್ಚಾಗಲಿದೆ. ಈ ದಿನಗಳಲ್ಲಿ ಹಸಿರು ಹೆಸರುಕಾಳನ್ನು ದಾನ ಮಾಡುವುದು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುವ ದಿವ್ಯೌಷಧವಾಗಿದೆ. ಪ್ರತಿದಿನ ಸಂಜೆಯ ವೇಳೆ ಮನೆಯ ಹೊಸ್ತಿಲಿಗೆ ಹಾಗೂ ದೇವರ ಕೋಣೆಯಲ್ಲಿ ದೀಪಾರಾಧನೆ ಮಾಡಿ. ಇದರಿಂದ ಮನೆಯಲ್ಲಿ ನೆಲೆಸಿರುವ ದಾರಿದ್ರ್ಯ ಲಕ್ಷ್ಮಿಯು ತೊಲಗಿ ಮಹಾಲಕ್ಷ್ಮಿಯ ಆಗಮನವಾಗಲಿದೆ. ಓಂ ಬುಂ ಬುಧಾಯ ನಮಃ ಮಂತ್ರವನ್ನು ಪ್ರತಿದಿನ 21 ಅಥವಾ 108 ಬಾರಿ ಜಪಿಸುವುದರಿಂದ ಉದ್ಯೋಗ ಮತ್ತು ಹಣಕಾಸಿನ ಹಾದಿಯಲ್ಲಿದ್ದ ಸಕಲ ಅಡೆತಡೆಗಳು ದೂರವಾಗಲಿವೆ. ಓಂ ನಮಃ ಶಿವಾಯ ಮಂತ್ರದ ಪಠಣವು ನಿಮ್ಮ ಮನಸ್ಸಿಗೆ ದಿವ್ಯ ಶಾಂತಿಯನ್ನು ನೀಡಲಿದೆ. ಈ ಅವಧಿಯಲ್ಲಿ ಹಸಿರು ಬಣ್ಣದ ಉಡುಗೆಗಳನ್ನು ಧರಿಸುವುದು ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸಲಿದೆ. ನಿಮ್ಮ ಪಾಲಿನ ಅದೃಷ್ಟದ ಸಂಖ್ಯೆಗಳು 5 ಮತ್ತು 6 ಆಗಿರುತ್ತವೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ ಈ ದಿನಗಳಲ್ಲಿ ನೀವು ದಾರಿಯಲ್ಲಿ ಸಿಗುವ ಯಾವುದೇ ಬಡವರನ್ನು ಅಥವಾ ಹಸಿದವರನ್ನು ನಿಂದಿಸಬೇಡಿ ಅಥವಾ ಅವಮಾನಿಸಬೇಡಿ. ನಿಮ್ಮ ಕೈಲಾದ ಮಟ್ಟಿಗೆ ಬಡವರಿಗೆ ಸಹಾಯ ಹಸ್ತ ಚಾಚಿ. ಹಸಿದ ಜೀವಕ್ಕೆ ಅನ್ನ ನೀಡುವುದರಿಂದ ನಿಮ್ಮ ಜನ್ಮಜನ್ಮಾಂತರದ ಪಾಪಕರ್ಮಗಳು ಕರಗಿ ಪುಣ್ಯ ಲಭಿಸಲಿದೆ.
ನಿಮ್ಮ ಮನೆಯಲ್ಲಿರುವ ಪೋಷಕರು ಹಾಗೂ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ, ಏಕೆಂದರೆ ಕಠಿಣ ಕಾಲದಲ್ಲಿ ಹಿರಿಯರ ಆಶೀರ್ವಾದವು ನಿಮ್ಮನ್ನು ಕೋಟ್ಯಾಂತರ ಆಪತ್ತುಗಳಿಂದ ರಕ್ಷಿಸುವ ಕವಚವಾಗಲಿದೆ. ಕನ್ಯಾ ರಾಶಿಯವರ ಬದುಕಿನಲ್ಲಿ ಮೇ 20ರಂದು ಒಂದು ಮಹತ್ತರವಾದ ದಿವ್ಯ ತಿರುವು ಬರಲಿದೆ. ಇಲ್ಲಿಯವರೆಗೆ ನೀವು ಬದುಕಿನಲ್ಲಿ ಅಪಾರವಾದ ನೋವು, ಕಣ್ಣೀರು ಹಾಗೂ ಅವಮಾನಗಳನ್ನು ಸಹಿಸಿಕೊಂಡು ಬಂದಿದ್ದೀರಿ. ನಿಮ್ಮ ನಿಷ್ಕಲ್ಮಶವಾದ ಒಳ್ಳೆಯತನವನ್ನು ಈ ಜಗತ್ತು ಸರಿಯಾಗಿ ಅರ್ಥಮಾಡಿಕೊಂಡಿಲ್ಲ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ನಿಮ್ಮನ್ನು ರಕ್ತಸಿಕ್ತಗೊಳಿಸಿದ್ದಾರೆ. ಆದರೂ ನೀವು ಯಾರಿಗೂ ಎಂದಿಗೂ ಕೆಟ್ಟದ್ದನ್ನು ಬಯಸದವರಲ್ಲ, ಕೆಡಕನ್ನು ಮಾಡಿದವರಲ್ಲ. ನಿಮ್ಮ ಈ ಉದಾತ್ತ ಗುಣವೇ ನಿಮ್ಮನ್ನು ಸಮಾಜದಲ್ಲಿ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಲಿದೆ. ಈಗ ನಿಮ್ಮ ಆ ಧರ್ಮ ಮತ್ತು ಒಳ್ಳೆಯತನವೇ ನಿಮ್ಮನ್ನು ಕಷ್ಟಕಾಲದಲ್ಲಿ ಕೈ ಹಿಡಿಯಲು ಸಿದ್ಧವಾಗಿದೆ. ಈ ದಿನಗಳಲ್ಲಿ ಸ್ವಲ್ಪ ಉದ್ವೇಗ, ಕೆಲಸದಲ್ಲಿ ವಿಳಂಬ ಹಾಗೂ ಮಾನಸಿಕ ಒತ್ತಡ ಎದುರಾದರೂ ಅಂತಿಮವಾಗಿ ವಿಜಯಲಕ್ಷ್ಮಿಯು ನಿಮ್ಮ ಹೆಗಲೇರಲಿದ್ದಾಳೆ. ದೇವಗುರು ಬೃಹಸ್ಪತಿಯ ಕಾರುಣ್ಯವು ನಿಮ್ಮ ಬದುಕನ್ನು ನಿಧಾನವಾಗಿ ಸುಂದರ ಸ್ವರ್ಗವಾಗಿಸಲು ಆರಂಭಿಸಿದೆ. ಇಲ್ಲಿಯವರೆಗೆ ಅರ್ಧಕ್ಕೆ ನಿಂತು ಹೋದ ಸಕಲ ಕಾರ್ಯಗಳು ಮರುಜೀವ ಪಡೆದು ವೇಗವಾಗಿ ಮುನ್ನಡೆಯಲಿವೆ. ಉದ್ಯೋಗ, ಆರ್ಥಿಕ ಸ್ಥಿತಿ, ಕುಟುಂಬ ಹಾಗೂ ಪ್ರೇಮ ಜೀವನದಲ್ಲಿ ಅತ್ಯಂತ ಸುಂದರ ಬದಲಾವಣೆಗಳು ಬರಲಿವೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಧೈರ್ಯವನ್ನು ಕಳೆದುಕೊಳ್ಳದೆ ಮುನ್ನಡೆದರೆ ಮುಂದಿನ ದಿನಗಳಲ್ಲಿ ಇಡೀ ಸಮಾಜವೇ ಅಸೂಯೆಪಡುವಂತಹ ಉನ್ನತ ಮಟ್ಟದ ಎತ್ತರಕ್ಕೆ ನೀವು ಬೆಳೆಯಲಿದ್ದೀರಿ. ಯಾವಾಗಲೂ ಒಂದು ಮಾತು ನೆನಪಿಡಿ ಕನ್ಯಾರಾಶಿಯವರೇ, ರಾತ್ರಿಯ ಕತ್ತಲು ಎಷ್ಟೇ ದಟ್ಟವಾಗಿದ್ದರೂ ಅದು ಶಾಶ್ವತವಲ್ಲ. ಮುಂಜಾನೆಯ ಸೂರ್ಯನ ಬೆಳಕು ಬಂದೇ ಬರಲಿದೆ. ನಿಮ್ಮ ಕಷ್ಟದ ದಿನಗಳು ಕಳೆದು ಸುಖದ ದಿನಗಳು ಆರಂಭವಾಗಲಿವೆ. ಈ ಪರೀಕ್ಷಾ ಕಾಲದಲ್ಲಿ ನೀವು ಭಗವಂತನ ಮೇಲೆ ಅಚಲವಾದ ನಂಬಿಕೆ ಮತ್ತು ಶ್ರದ್ಧೆಯನ್ನು ಇಡಬೇಕು. ನಿಮ್ಮ ಮನೋಬಲವನ್ನು ಗಟ್ಟಿಯಾಗಿಟ್ಟುಕೊಳ್ಳಿ. ಯಾರಾದರೂ ನಿಮ್ಮನ್ನು ಕೀಳಾಗಿ ಕಂಡು ಅವಮಾನಿಸಿದರೆ ನಿರಾಶೆಗೊಂಡು ಮೂಲ ಸೇರಬೇಡಿ, ಏಕೆಂದರೆ ನಿಮ್ಮ ಸಾಧನೆಯ ಸುದಿನಗಳು ಅತ್ಯಂತ ಸಮೀಪದಲ್ಲಿವೆ. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಕೆಲವು ಧೀಮಂತ ನಿರ್ಧಾರಗಳು ನಿಮ್ಮ ಮುಂಬರುವ ಇಡೀ ಭವಿಷ್ಯವನ್ನು ಸುವರ್ಣಾಕ್ಷರಗಳಲ್ಲಿ ಬರೆಯಲಿವೆ. ಆದ್ದರಿಂದ ಆತುರಪಟ್ಟು ಯಾವುದೇ ತಪ್ಪು ನಿರ್ಧಾರ ಕೈಗೊಳ್ಳಬೇಡಿ. ಹಿರಿಯರ ಮಾರ್ಗದರ್ಶನವನ್ನು ಪಡೆದು ದೇವರಲ್ಲಿ ಮೊರೆಯಿಟ್ಟು ಮುನ್ನಡೆಯಿರಿ. ನಿಮ್ಮ ಆರೋಗ್ಯದ ಕಡೆಗೆ ವಿಶೇಷ ಕಾಳಜಿ ವಹಿಸಿ. ನಿಮ್ಮ ಕುಟುಂಬವನ್ನು ಅಪಾರವಾಗಿ ಪ್ರೀತಿಸಿ. ಆಗ ನವಗ್ರಹಗಳ ಪ್ರಭಾವವು ನಿಮ್ಮ ಜಾತಕದ ಅನುಸಾರ ಸಕಾರಾತ್ಮಕವಾಗಿ ಬದಲಾಗಲಿದೆ. ಇಂತಹ ಮತ್ತಷ್ಟು ರೋಚಕ ಹಾಗೂ ನಿಖರವಾದ ರಾಶಿ ಭವಿಷ್ಯ, ಗ್ರಹಗತಿಗಳ ಲಕ್ಷಣಗಳು ಮತ್ತು ಜೀವನವನ್ನು ಬದಲಾಯಿಸುವ ಆಧ್ಯಾತ್ಮಿಕ ಪರಿಹಾರಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಗಂಟೆ ಐಕಾನ್ ಎತ್ತಲು ಮರೆಯಬೇಡಿ. ಧನ್ಯವಾದಗಳು. ಈ ಮಾಹಿತಿ ಇಷ್ಟವಾದಲ್ಲಿ ಜೈ ಶ್ರೀರಾಮ್ ಅಥವಾ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ.